ಇನ್ನು ಸರ್ವೆ ಕಾರಣ ಮಕ್ಕಳ ಆಟದ ಸಮಯಕ್ಕೆ ಕಡಿತ ಮಾಡಲಾಗ್ತದೆ. ರಿಸಲ್ಟ್ ಕಡಿಮೆ ಬರ್ತಾ ಇದೆ ಅಂತ ಆಟಕ್ಕೂ ಕೂಡ ಈಗ ಬ್ರೇಕ್ ಹಾಕಲಾಗ್ತಾ ಇದೆ. ನೀವು ಸರ್ವೆ ಮಾಡ್ಲಿಕ್ಕೆ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದೀರಲ್ಲ ಸ್ವಾಮಿ. ರಿಸಲ್ಟ್ ಕಡಿಮೆ ಬರ್ತಾ ಇದೆ ಅಂತ ಆಟಕ್ಕೆ ಬ್ರೇಕ್ ಹಾಕಿದ್ರೆ ಮಕ್ಕಳು ಬರೀ ಓದಿ ಓದಿ ಅಂತಂದ್ರೆ ಎಲ್ಲಿ ಓದೋದಕ್ಕಾಗತ್ತೆ ಸ್ವಾಮಿ. ಶಾಲಾ ಮಕ್ಕಳಿಗೆ ಆಟದ ಅವಧಿ ಕಡಿತಕ್ಕೆ ಈಗ ಭಾರಿ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಶಿಕ್ಷಣ ಇಲಾಖೆಯ ಕ್ರಮಕ್ಕೆ ಮಕ್ಕಳ ಆಯೋಗ ಬೇಸರ ವ್ಯಕ್ತಪಡಿಸ್ತಾ ಇದೆ. ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗುತ್ತೆ, ಬರೀ ಓದಿ ಓದಿ ಅಂತ ಹೇಳ್ತಾ ಇದ್ರೆ ಮಕ್ಕಳಿಗೆ ಬಹಳ ಕಷ್ಟ ಆಗುತ್ತೆ, ಅವ್ರಿಗೆ ಬ್ರೇಕ್ ಬೇಕಾಗುತ್ತೆ. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಗೆ ಮಕ್ಕಳ ಆಯೋಗ ಈಗ ಪತ್ರ ಬರೆದಿದೆ. ಮಕ್ಕಳ ಆಟದ ಸಮಯ ಕಡಿತಗೊಳಿಸೋದು ಸರಿಯಲ್ಲ. ಈಗ ಗಣತಿ ಅನ್ನೋದು ನೀವು ಮಾಡ್ಕೊಂಡಿರೋದು, ಇದು ಕಲಿಕೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಯಾವುದೇ ಕಾರಣಕ್ಕೂ ಸಮಯ ಕಡಿತ ಮಾಡಬಾರದು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಆಗ್ರಹವನ್ನ ಮಾಡಿದೆ, ಪತ್ರವನ್ನು ಕೂಡ ಬರೆದಿದೆ. ಈಗ ಸರ್ವೆ ಮಾಡುವ ಉದ್ದೇಶದಿಂದ ಶಿಕ್ಷಕರನ್ನ ಆ ಒಂದು ಸರ್ವೆಗೆ ಬಳಕೆ ಮಾಡಿಕೊಳ್ಳಲಾಗಿತ್ತು. ಎಕ್ಸ್ಟ್ರಾ ಕ್ಲಾಸಸ್ ಅನ್ನ ಸದ್ಯಕ್ಕೆ ಪ್ರಾರಂಭ ಮಾಡಬೇಕು ಅಂತ ಕೂಡ ಸರ್ಕಾರ ಆರ್ಡರ್ ಮಾಡಿದೆ. ನೀವು ಎಕ್ಸ್ಟ್ರಾ ಕ್ಲಾಸ್ ಮಾಡ್ತೀರಾ, ಸರಿ ಆಯ್ತು, ಮಕ್ಕಳಿಗೆ ಪಾಠ ಕಂಪ್ಲೀಟ್ ಆಗಬೇಕು, ಎಲ್ಲವೂ ಕೂಡ ಸರಿ. ಆದ್ರೆ ಈಗ ಮಕ್ಕಳ ಮೇಲೂ ಕೂಡ ಇದು ಒತ್ತಡ ಬೀಳುತ್ತೆ. ಶಿಕ್ಷಣ ಇಲಾಖೆಯ ಕ್ರಮಕ್ಕೆ ಮಕ್ಕಳ ಆಯೋಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ. ನೀವು ಯಾವ ರೀತಿ ಮಕ್ಕಳ ಆಟಕ್ಕೆ ಬ್ರೇಕ್ ಹಾಕ್ತೀರಾ? ಇದು ಮಕ್ಕಳಿಗೆ ಒತ್ತಡ ಆಗುತ್ತೆ. ನೀವು ಯಾವಾಗಲೂ ಕೂಡ ಮಕ್ಕಳನ್ನ ಓದಿ ಓದಿ ಅಂತ ಹೇಳ್ತಾ ಇದ್ರೆ ಮನೆಯಲ್ಲೂ ಕೂಡ ಮಕ್ಕಳು ಓದ್ತಾ ಇರ್ತಾರೆ, ಇನ್ನು ಜೊತೆಗೆ ಸ್ಕೂಲಿಗೆ ಬಂದರೂ ಕೂಡ ಮಕ್ಕಳು ಓದ್ತಾ ಇರ್ತಾರೆ. ಅದ್ರಲ್ಲಿ ಸ್ವಲ್ಪನಾದ್ರು ಬ್ರೇಕ್ ಬೇಕಾಗತ್ತೆ. ಅದನ್ನ ಬಿಟ್ಟು ಬರೀ ಓದೋದ್ರ ಕಡೆನೇ ಗಮನ ಕೊಡಬೇಕು, ರಿಸಲ್ಟ್ ಕಡಿಮೆ ಬರುತ್ತೆ, ಹಾಗಾಗಿ ಆಟದ ಸಮಯವನ್ನು ನಾವು ಕಡಿಮೆ ಮಾಡ್ತೀವಿ ಅಂತಂದ್ರೆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು, ಅವರ ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಮಕ್ಕಳ ಕಲಿಕೆಯ ಮೇಲೂ ಕೂಡ ಇದು ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಮಯವನ್ನ ಕಡಿತ ಮಾಡಬಾರದು ಅಂತ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸದ್ಯಕ್ಕೆ ಆಗ್ರಹವನ್ನು ಕೂಡ ಮಾಡ್ತಾ ಇದೆ.